अस्सलाम वालेकुम रहमतुल्लाहि व बरकातुहू। इलाही नमस्कार। पुलकेश नगर न्यूज़ 9 में आप सबका खैर मकदम है। पुलकेश नगर के मुकामी एमएलए जनाब एसी श्रीनिवास साहब की सदारत में कावल बैसंदा वार्ड 32 में नई आंगनवाड़ी स्कूल बनवाने के लिए गुदली पूजा करवाई गई। पूजा में शामिल रहे डीजे हिली के ब्लैक प्रेसिडेंट जनाब जोशवा यम साहब, वार्ड प्रेसिडेंट जनाब प्रभाकरण साहब, एक्स कॉर्पोरेटर मोहतरमा नेत्रा नायना साहिबा और कांग्रेस के सीनियर लीडर्स और कांग्रेस के महिला लीडर्स भी वहां पर मौजूद रहे। आइए चलिए इस पे एक नजर डालते हैं। ನಮಸ್ಕಾರ. ಇವತ್ತು ಪುಲಿಕೇಶನ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕ ಎಸಿ ಶ್ರೀನಿವಾಸ್ ಸಾಹೇಬರು ನಮ್ಮ ಕಾವಲ್ ಬೇಸಂದ ವಾರ್ಡಲ್ಲಿ ಅಂಗನವಾಡಿಗೆ ಗುದ್ಲಿ ಪೂಜೆ ಕಾರ್ಯಕ್ರಮವನ್ನ ಮಾಡಕ್ಕೆ ನಮ್ಗೆ ಹೇಳಿದ್ದಾರೆ. ಯಾಕಂದ್ರೆ ಅಂಗನವಾಡಿ ಹಳೆ ಬಿಲ್ಡಿಂಗ್ ಇರೋದ್ರಿಂದ ಅಲ್ಲಿ ಬಹಳ ಸೌಲಭ್ಯಗಳು ಮಕ್ಕಳಿಗಿಲ್ಲ. ಅದರಿಂದ ಮನೆ ಶಾಸಕರು ಅನುದಾನ ತಗೊಂಡ್ಬಂದು ಇದನ್ನ ಒಂದು ಮಲ್ಟಿಸ್ಟೋರಲ್ ಬಿಲ್ಡಿಂಗ್ ಮಾಡಬೇಕು ಅಂತ ಮನ ತೊಟ್ಟಿದ್ದಾರೆ. ಅದರಿಂದ ಇವತ್ತು ಗುದ್ಲಿ ಪೂಜೆ ಮಾಡಿದೀವಿ. ಗುದ್ಲಿ ಪೂಜೆ ಪ್ರಕಾರ ಇದನ್ನ ಸುಮಾರು ಒಂದು 3 ತಿಂಗಳು 6 ತಿಂಗಳು ಒಳಗೆ ಈ ಬಿಲ್ಡಿಂಗ್ ಫಿನಿಶ್ ಮಾಡಿ ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಡಕ್ಕೆ ಮನೆ ಶಾಸಕರು ಮುಂದಾಗಿದ್ದಾರೆ. ಅದಕ್ಕೆ ಮನೆ ಶಾಸಕರು ಧನ್ಯವಾದ ಹೇಳ್ತೀವಿ. ಇದೇ ತರ ಎಲ್ಲಾ ಕ್ಷೇತ್ರದಲ್ಲಿರೋ ಅಂಗನವಾಡಿಗಳನ್ನು ಹೈಟೆಕ್ ಅಂಗನವಾಡಿಯಾಗಿ ಮಾಡಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೋತೀನಿ. ಧನ್ಯವಾದಗಳು ಸರ್. ನಮ್ಮ ಕಾವಲ್ ಬೇಸನ ವಾರ್ಡ್ನ ಶಾಂಪುರ ಗ್ರಾಮದಲ್ಲಿ ಅಂಗನವಾಡಿ ಬಹಳ ಶಿಥಿಲವಾಗಿತ್ತು. ಸುಮಾರು 3 ವರ್ಷದಿಂದ ಇದು ಬಾಡಿಗೆಯಲ್ಲಿ ನಡೀತಾ ಇತ್ತು. ನಾವು MLA ಸಾಹೇಬರಿಗೆ ಹೇಳಿ MLA ಸಾಹೇಬರು ನಮ್ಗೆ ಬಹಳ ಅನುಕೂಲ ಕೊಟ್ಟಿದ್ದಾರೆ. ವಿತಿನ್ 6 ತಿಂಗಳಲ್ಲಿ ನಮ್ಗೆ ಅಪ್ರೂವ್ ಮಾಡ್ಕೊಟ್ಟಿದ್ದಾರೆ. ವಿತಿನ್ 6 ತಿಂಗಳಲ್ಲಿ ಅಪ್ರೂವ್ ಮಾಡ್ಕೊಟ್ಟು ಆಲ್ರೆಡಿ ಗುದ್ಲಿ ಪೂಜೆ ಮಾಡಕ್ಕೆ ನಮ್ಗೆ ಸಹಾಯ ಮಾಡಿದ್ದಾರೆ. ಕೆಲಸ ನಾಳೆಯಿಂದ ಸೋಮವಾರದಿಂದ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಆಗಿ ಕಂಟಿನ್ಯೂ ಆಗಿ ಕೆಲಸ ಮುಗಿಯೋವರೆಗೂ ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ. ಕೆಲಸ ಕಂಪ್ಲೀಟ್ ಮಾಡ್ತಾರೆ. ನಮ್ಮ ಸಾಹೇಬ್ರಿಗೆ MLA ಸಾಹೇಬ್ರಿಗೆ ಬಹಳ ಕೃತಜ್ಞತೆಗಳಿಂದ ನಾವು ಧನ್ಯವಾದ ಹೇಳ್ತಾ ಇದ್ದೀವಿ. ಇವತ್ತು ನಮ್ಮ ಕ್ಷೇತ್ರದಲ್ಲಿ ವಾರ್ಡ್ ನಂಬರ್ 32 ಕಾವಲ್ ಬೈಸಂದ್ರದಲ್ಲಿ ಇವತ್ತು ಅಂಗನವಾಡಿಯ ಒಂದು ಹಳೆ ಕಟ್ಟಡ ಇತ್ತು. ಆ ಕಟ್ಟಡ ಬೀಳುವಂತ ಪರಿಸ್ಥಿತಿಯಲ್ಲಿ ಇದ್ದಾಗ ನಮ್ಮ MLA ಸಾಹೇಬ್ರು AC ಶ್ರೀನಿವಾಸನ್ ಇದಕ್ಕೆ ಗ್ರಾಂಟ್ಸ್ ತಂದ್ಕೊಟ್ಟು ಇವತ್ತು ಅದರ ಗುದ್ಲಿ ಪೂಜೆ ಮಾಡಿದೀವಿ. ಆದಷ್ಟು ಬೇಗ ಈ ಬಿಲ್ಡಿಂಗ್ ಕಟ್ಟಿ ನಮ್ಮ ಮಕ್ಕಳಿಗೆ, ಅಂಗನವಾಡಿ ಮಕ್ಕಳಿಗೆ ಸಾಕಷ್ಟು ಅನುಕೂಲಗಳು, ಅದ್ರ ಜೊತೆಗೆ ಇನ್ನ ಒಂದೆರಡು ಸ್ಟೋರ್ ಬಿಲ್ಡಿಂಗ್ಸ್ ಮಾಡಿ ಅದರಲ್ಲಿ ಬೇರೆ ಬೇರೆ ತರ ತರಬೇತಿಗಳನ್ನ ಕೊಟ್ಟು ನಮ್ಮ ಇಲ್ಲಿ ವಾರ್ಡ್ ನ ಜನತೆಗೆ ಸ್ವಲ್ಪ ಸಹಾಯ ಮಾಡೋದಕ್ಕೆ ಅನುಕೂಲ ಮಾಡೋದಕ್ಕೆ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. MLA ಸಾಹೇಬರಿಗೆ ನಾವು ನಮ್ಮ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳುತ್ತೀನಿ. ಇಲ್ಲಿರ್ತಕ್ಕಂಥ ಮುಖಂಡರೊಂದಿಗೆ ನೀವೆಲ್ಲರೂ ಸೇರಿ ಇದನ್ನ ಗುದ್ಲಿ ಪೂಜೆ ಮಾಡಿ ಅಂತಕ್ಕಂಥದ್ದು ಒಂದು ಸಂದೇಶವನ್ನ, ಕರೆಯನ್ನ ಮುಖಂಡರುಗಳೆಲ್ಲರೂ ಕೊಟ್ಟಿದ್ರು. ಸೊ ಆ ಹಿನ್ನೆಲೆಯಲ್ಲಿ ಕಾಂಟ್ರಾಕ್ಟ್ ಒಳಗೊಂಡಂತೆ ಎಲ್ಲರೂ ಕೂಡ ಇಲ್ಲಿ ಇರುವಂತದ್ದು ಸುಮಾರು 20 ಲಕ್ಷ ರೂಪಾಯಿ ಅನುದಾನವನ್ನ ಈ ಒಂದು ಶಾಂಪುರ ಅಂಗನವಾಡಿ ಕಟ್ಟಡಕ್ಕೆ ಬಿಡುಗಡೆ ಮಾಡಲಾಗಿದೆ. ಹಾಗಾಗಿ ಸೂಕ್ತವಾಗಿರ್ತಕ್ಕಂಥ ಜಾಗ ಇರಲಿಲ್ಲ. ಇಲ್ಲಿರ್ತಕ್ಕಂಥದ್ನ ತೆರವುಗೊಳಿಸಿ ಮೊನ್ನೆ ಶಾಸಕರು ಇರ್ತಕ್ಕಂಥ ಎಲ್ಲ ಮುಖಂಡರು ಒಳ್ಳೆ ಅಂಗನವಾಡಿ ಆಗ್ಬೇಕು ಅಂತಕ್ಕಂಥದ್ದು ಉದ್ದೇಶ ಆಗಿತ್ತು. ಹಾಗಾಗಿ ಇವತ್ತು ಹೊಸ ಅಂಗನವಾಡಿ ಕಟ್ಟಡಕ್ಕೆ ಒಂದು ಭೂಮಿ ಪೂಜೆಯನ್ನು ಮಾಡಲಾಗಿದೆ. बाकी खबरों के लिए मेरे साथ मैं हूं आपका मेजबान मोहम्मद तनवीर, डीजे हिली बेंगलुरु से।